ಮಾರ್ಕ್ ಬಗ್ಗೆ ಮಾತಾಡುವಾಗ ಮನಸ್ಸಲ್ಲೇ ಮಾತಾಡ್ಕೋಬೇಕು. ಈ ವಾರ್ನಿಂಗನ್ನು ಹೇಳ್ತಾ ಯಶಸ್ಸಿನ ದಾರಿಯನ್ನು ತುಳಿದಿರೋ ನಟರಾಗಿರೋ ಮಹಾಂತೇಶ್ ಹಿರೇಮಠ್ ಅವರು ಒಂದು ಹೊಸ ಪಾತ್ರದ ಹುಡುಕಾಟದಲ್ಲಿದ್ದಾರೆ. ಇದೇ ಜನವರಿ 23ನೇ ತಾರೀಕು ರಾಜ್ಯಾದ್ಯಂತ ಲ್ಯಾಂಡ್ ಲಾರ್ಡ್ ಚಿತ್ರ ಬಿಡುಗಡೆ ಆಗ್ತಾ ಇದೆ. ಬಿಡುಗಡೆ ಆಗ್ತಾ ಇರೋ ಖುಷಿಯಲ್ಲಿ ಹಿಂದೆ ನಮಗೆ ವಾರ್ನಿಂಗ್ ಕೊಟ್ಟಿದ್ರು, ಆದರೆ ಆ ವಾರ್ನಿಂಗ್ ಪ್ರಕಾರ ನಾವು ನಡ್ಕೊಳ್ಳಲ್ಲ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀವಿ. ನೋಡಿ, ಸೈಲೆನ್ಸ್ ಮುರಿತಾ ಇದ್ದೀನಿ ನಾನು ಇವಾಗ. ಏನಕ್ಕೆ ಮಾತಾಡಬೇಕು, ಒಂದು ಖುಷಿ ಸಂದರ್ಭ. ಲ್ಯಾಂಡ್ ಲಾರ್ಡ್ ಬಗ್ಗೆ ಹೊಸದಾಗಿ ಪ್ರಮೋಷನ್ ಶುರು ಮಾಡಿದ್ದೀರಾ, ಮತ್ತೆ ಎಷ್ಟು ಖುಷಿ ಆಗ್ತಾ ಇದೆ? ಇಲ್ಲ, ಭಾಳ ಅಂದರೆ ಭಾಳ ಖುಷಿ ಆಗ್ತಾಯಿದೆ ಕಾರ್ತಿಕ್ ಸರ್. ಬಿಕಾಸ್ ಒಬ್ಬ ನಟನ ಕನಸು ಪ್ರತಿ ತಿಂಗಳು ಒಂದೊಂದು ಸಿನಿಮಾ ರಿಲೀಸ್ ಆಗಬೇಕಂತಿದ್ದಾರೆ. ಅದು ನನ್ನ ಬದುಕಲ್ಲಿ ನಡೀತಾ ಇದೆ. ಡಿಸೆಂಬರ್ 25 ಮಾರ್ಕ್ ರಿಲೀಸ್ ಆಗಿ ಒಂದು ದೊಡ್ಡ ಮಟ್ಟದ ಯಶಸ್ಸು ಕಂಡಿತ್ತು. ನಾನು ಅದರಲ್ಲೊಂದು ಚಿಕ್ಕ ಪಾತ್ರ ಮಾಡಿದ್ದಕ್ಕೂ ಒಳ್ಳೆ ಪ್ರಶಂಸೆ ಸಿಕ್ತು. ಅದು ಬಹಳ ಖುಷಿ ಆಗ್ತಿದೆ. ಜೊತೆಗೆ ಈ ತಿಂಗಳು 23 ಲ್ಯಾಂಡ್ ಲಾರ್ಡ್ ಬರ್ತಾ ಇದೆ. ಇದರಲ್ಲೂ ಒಂದು ಮುಖ್ಯವಾದ ಪಾತ್ರ ಮಾಡಿದ್ದೀನಿ. ಅದು ನನಗೆ ಎಕ್ಸ್ಪೆಷಲಿ ಚಾಲೆಂಜಸ್ ತುಂಬ ಅಟೆಂಡ್ ಮಾಡಿದ್ದೀನಿ. ಇದರಲ್ಲಿ ತುಂಬ ಎಮೋಷ್ನಲ್ ಬ್ಲಾಕ್ಗಳಿದೆ ನಂದು. ಸೊ ಯಾಕಂದರೆ ಒಂದು ಮಣ್ಣಿನ ಕತೆ ಆದಾಗ ಆ ಒಂದು ಪಾತ್ರಗಳ ಬಿಹೇವ್ ಮಾಡೋ ರೀತಿ ಹಂಗೆ ಇರುತ್ತೆ. ಸೊ ಇದ್ರ ಮೇಲೂ ನನಗೆ ತುಂಬ ಎಕ್ಸ್ಪೆಕ್ಟೇಷನ್ ಇದೆ ಕಂಪ್ಲೀಟ್ ಸಿನಿಮಾ ಮೇಲೇ. ಯಾಕಂದರೆ ಜಡೇಶ್ ಸರ್ ಕೆರಿಯರಲ್ಲಿ ಮೊದಲನೇ ಬಾರಿಗೆ ದೊಡ್ಡ ಬಜೆಟ್ಟಿನ ಸಿನಿಮಾ, ಒಂದು ದೊಡ್ಡ ಬಜೆಟ್ಟಿನ ಕತೆ, ಒಂದು ದೊಡ್ಡ ಮಟ್ಟದ ಪರಿಶ್ರಮ, ಒಂದು ದೊಡ್ಡ ಮಟ್ಟದ ಹೀರೋ ನಾಕೊಂಡು ಸಿನಿಮಾ ಮಾಡ್ತಾಯಿದ್ದಾರೆ. ಹಾಗೆ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಸಾರಥಿ ಫಿಲಿಮ್ಸ್ ಅವರು ಪ್ರೊಡಕ್ಷನ್ ಈ ಸಿನಿಮಾನ ಮಾಡಿದ್ದಾರೆ. ಇದು ಎಲ್ಲದ್ರ ಜೊತೆಗೆ ನಾನು ಒಂದು ಭಾಗ ಆಗಿರೋದಕ್ಕೆ ತುಂಬ ಪ್ರೌಡ್ ಫೀಲ್ ಇದೆ. ಔಟ್ ಆ್ಯಂಡ್ ಔಟ್ ಕಾಮಿಡಿ ಪಾತ್ರಗಳಿಗೆ ಬರ್ತಾ 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 ನೀವು ಕಾಸ್ಟ್ ಆಗೋದು ಜಾಸ್ತಿ ಆಗ್ತಾ ಇದೆ. ಒಂದು ಕಾಮಿಡಿ ನೇಚರ್ಗೆ ಒಂದು ಹೋಮ್ಲಿ ಹೆಸರು ಆಗ್ತಾ ಇದ್ದೀರಾ. ಕುರಿಲಿಂಗ ಏನು ಮಾಡ್ತಾನೆ ಸಿನಿಮಾದಲ್ಲಿ? ಇಲ್ಲ, ನನಗೆ ನ್ಯೂ ಇಯರ್ಗೆ ನಾನು ಪೋಸ್ಟ್ ಬಿಟ್ಟಿದ್ರು ಕುರಿಲಿಂಗ ಅಂತ. ನನಗೆ ಒಂದು ಸಾರಿ ನನ್ನ ಫ್ರೆಂಡ್ ಕೇಳ್ದ, ಅದು ಕುರಿಲಿಂಗ ಕಟ್ಟಾಗ್ಬಿಟ್ಟಿತ್ತು, ಬೇರೆ ಲಿಂಗ ಕೇಳಿದ್ದ. ಏಯ್, ಅದು ಕುರಿಲಿಂಗ ಕಣೋ ಅಂತ ನಾನೇ ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೆ. ಬಟ್ ಕುರಿಲಿಂಗ ಒಂದು ಹಳ್ಳಿಲಿ ನಮ್ಮ ಒಳಗಡೆ ದಿನನಿತ್ಯ ಚಲಿಸುವಂಥ ಪಾತ್ರ. ಅದು ಒಬ್ಬನಿಗೆ ಸ್ನೇಹಿತ, ಒಬ್ಬನಿಗೆ ಫ್ಯಾಮಿಲಿ, ಈ ಥರದ್ದು ಎಲ್ಲದ್ರ ಮಧ್ಯೆ ಓಡಾಡೋವಂಥ ಪಾತ್ರ. ತುಂಬ ಒಳಗಡೆ ವಿಷಯನೂ ಇದೆ. ಸೊ ಅದು ಹೋಗ್ತಾ ಹೋಗ್ತಾ ಹೇಳ್ತೀನಿ. ಯಾರ್ದಾದ್ರೂ ತಿಥಿ ಮಾಡ್ತೀರಾ, ಮಾಡಿಸ್ತೀರಾ? 100% ತಿಥಿ ಮಾಡೇ ಮಾಡ್ತೀನಿ. ಅಂದರೆ ತಿಥಿ ಊಟಕ್ಕೆ ಹೋಗ್ತೀವಲ್ಲ, ಹೋಗಿ ತಿಥಿ ಊಟ ಮಾಡ್ಕೊಂಡು ಬರ್ತೀವಿ, ತಿಥಿ ಮಾಡ್ತೀವಿ. ನೋಡಿ, ಜೋಕ್ಸ್ ಅಪಾರ್ಟ್, ನೀವು ಹಾಸ್ಯ ಪಾತ್ರಗಳಲ್ಲಿ ಒಂದು ಫುಲ್ ಫ್ಲೆಡ್ಜ್ ಆಗಿ ನನ್ನನ್ನು ನಾನು ಪ್ರೆಸೆಂಟೇಷನ್ ಮಾಡ್ಕೋಬೇಕು ಅಂತ ಒಂದು ತುಡಿತಾ ಇದ್ದೇ ಇರುತ್ತೆ. ಅಂದರೆ ಜನಗಳು ನಿಮ್ಮನ್ನು ಅದೇ ಥರ ನೋಡೋದಕ್ಕೆ ಇಷ್ಟಪಡ್ತಾರೆ. ಏಕಾಏಕಿ ಈ ಥರ ಒಂದು ಆಫರ್ ಬರುತ್ತೆ, ಒಂದು ಪಾತ್ರ ತೆರೆದುಕೊಳ್ಳುತ್ತೆ. ಆ ಕುರಿಲಿಂಗ ಪಾತ್ರದ ಒಂದು ಎಕ್ಸ್ಪ್ರೆಷನ್ ನೋಡ್ತಾ ಇದ್ದರೆ ಬೇರೆ ಥರ ಇದೆ ಭಾವನೆ, ಆ ಒಂದು ಔಟ್ಲುಕ್ಕಲ್ಲಿ. ನೀವು ಕಾಮಿಡಿ ಪಾತ್ರಗಳಿಂದ ಇಂಥ ಪಾತ್ರಗಳಿಗೆ ಹೇಗೆ ಚೇಂಜ್ ಓವರ್ ಆಗ್ತೀರಾ? ಇಲ್ಲ ಸರ್, ನನಗೆ ರಂಗಭೂಮಿ ಕಲಿಸ್ಕೊಟ್ಟಿದ್ದೆ. ಅದು ನಿನ್ನ ಹತ್ರ ಎಲ್ಲ ಪಾತ್ರಗಳನ್ನೂ ಮಾಡೋ ಅಂಥ ಏನಂತಾರೆ ಸ್ಟ್ರೆಂತ್ ಇದೆ ಅಂತ ತೋರಿಸ್ಕೊಡುತ್ತೆ. ಸೊ ನನಗೆ ರಂಗಭೂಮಿ ಕಲಿಸ್ಕೊಟ್ಟಿದ್ದು ವಿದ್ಯೆ ಅದು. ಸೊ ಹೀಗಾಗಿ ನನಗೆ ನನ್ನೊಳಗಡೆನೂ ಒಂದಿದೆ, ನಾನು ಎಲ್ಲ ಥರದ ಪಾತ್ರಗಳನ್ನೂ ಮಾಡಬೇಕು. ಎಮೋಷ್ನಲ್ ಪಾರ್ಟು ಮಾಡಬೇಕು, ನನ್ನ ಕಾಮಿಡಿನೂ ಮಾಡಬೇಕು, ಸೈಕೋ ಮಾಡಬೇಕು. ಈ ಥರದ್ದು ಚಾಲೆಂಜಸ್ ಎದುರಿಸೋಕ್ಕೆ ಪ್ರತಿ ಕ್ಷಣ ಕಾಯ್ತಾ ಇರ್ತೀನಿ. ನನಗೆ ಪ್ರತಿ ಸಾರಿ ಒಂದೊಂದು ರೋಲ್ ಬಂದಾಗಲೂ ಇದನ್ನು ಹೆಂಗೆ ವರ್ಕ್ ಮಾಡಬೇಕು, ಅಂದರೆ ಆ ಕ್ಯಾರೆಕ್ಟ್ರಿಗೆ ಬಾಡಿ ಲ್ಯಾಂಗ್ವೇಜು, ಹೋಮ್ ವರ್ಕು ಪ್ರತಿಯೊಂದನ್ನು ಪ್ರಿಪೇರ್ ಆಗಿ ಸೆಟ್ಟಿಗೆ ಹೋಗ್ತೀನಿ. ಸೊ ಇವತ್ತು ಅದು ಔಟ್ಪುಟ್ ಸ್ಕ್ರೀನಲ್ಲಿ ಕಾಣಿಸ್ತಾ ಇದೆ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಆ ಒಂದೇ ಒಂದು ಪೋಸ್ಟ್ಗೆ ಸಿಕ್ಕಾಬಡೆ ನನಗೆ ರೆಸ್ಪಾಂಡ್ ಮಾಡಿದ್ರು. ಆ್ಯಕ್ಚುಲಿ ಸಖತ್ತಾಗಿ ಕಾಣಿಸ್ತಾ ಇದೆಯಾ, ತುಂಬ ಭಾವನಾತ್ಮಕ ಜೀವಿ ಥರ ಅನ್ನಿಸ್ತಾ ಇದೆ, ತುಂಬ ಆ ಒಂದು ಪೋಸ್ಟ್ರು ಒಂದು ಕಥೆನೇ ಹೇಳ್ತಾ ಇದೆ ಅನ್ನೋ ಒಂದು ಎಷ್ಟೋ ಜನ ನನಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಹೇಳಿದ್ರು. ಅದೊಂದು ಖುಷಿ ಇದೆ. ಪ್ಯೂರ್ಲಿ ರಂಗಭೂಮಿ ಕಲಿಸ್ಕೊಟ್ಟಿದ್ದಷ್ಟೇ. ಇಂಡಸ್ಟ್ರಿಗೆ ಬಂದು ಅಫಿಷಿಯಲಿ 10 ವರ್ಷಗಳಾಯಿತು ನಿಮ್ಮ ಜರ್ನಿ. ಒಂದು ಕಡೆ ದುನಿಯಾ ವಿಜಯ್ ಸರ್ ಮಾತನಾಡುವಾಗ ಹೇಳ್ತಾರೆ, ಒಂದೊಂದು ಸಲ ಅವಮಾನಗಳು ಸನ್ಮಾನದ ಕಡೆಗೆ ಹೋಗೋ ದಾರಿಯಲ್ಲಿ ತುಂಬ ಪಾಠಗಳು ಕಲಿಸ್ಕೊಡುತ್ತೆ, ಒದೆಗಳನ್ನು ಕೊಡುತ್ತೆ ಅಂತ. ಅವ್ರ ಜೊತೆ ಕೆಲಸ ಮಾಡಿರೋ ಖುಷಿ ಅನುಭವ? ಇಲ್ಲ ಸರ್, ವಿಜಯ್ ಸರ್ ಹೇಳಿದ್ದು ಸತ್ಯ. ಇವತ್ತು
ಇವತ್ತಿನ ಅವಮಾನಗಳೇ ನಾಳಿನ ಸನ್ಮಾನಗಳು. ಅದು ಬರೆದಿದ್ದ ಕಟ್ಟಪ್ಪ ಅಂದರೆ ಅದು ರಿಯಾಲಿಟಿನೂ ಹೌದು, ಸತ್ಯನೂ ಹೌದು. ನನ್ನ ಬದುಕಲ್ಲಿ ಅದನ್ನು ತುಂಬಾ ನೋಡ್ಬಿಟ್ಟಿದ್ದೀನಿ ನಾನು. ನನ್ನ ಜೊತೆಲೇ ಇದ್ದವರು ಹೇಳಿಸಿದ್ರು, ಮಾಡಿದ್ರು, ಅದೆಲ್ಲ ಇದೆ ಬ್ಯಾಕ್ ಸ್ಟೋರಿ. ಆದರೆ ನನಗೆ ನನ್ನ ಕನಸು ಬಹು ಮುಖ್ಯ ಆಗಿತ್ತು. ಅದನ್ನ ಯಾವುದು ಕೇಳಿಸ್ಕೊಳ್ದೆ ಮುಂದೆ ಬಂದೆ. ಯಾಕಂದರೆ ನಮಗೆಲ್ಲ ಇನ್ಸ್ಪಿರೇಷನ್ ವಿಜಯ್ ಸರೇ. ಅವ್ರು ನೋಡದೆ ಇರೋದಾ, ನಡೀರಿ ಹೋಗೋಣ ಅಂತ. ಅಂಥ ವ್ಯಕ್ತಿ ಜೊತೆ ಕೆಲಸ ಮಾಡೋದು ತುಂಬ ಏನಂತ ರೆಸ್ಪೆಕ್ಟ್ಫುಲ್ಲಿ ಕೆಲಸ ಮಾಡಿದ್ದೀನಿ. ಆಮೇಲೆ ಅವರಿಂದ ಕಲ್ತಿದ್ದು ತುಂಬ. ಯಾಕೆಂದರೆ ಅವರು ನಾನು ನೋಡ್ದಂಗೆ ಸೆಟ್ಟಲ್ಲಿ ಈಗ ಆಲ್ರೆಡಿ ಅವರು ಸ್ಟಾರಾಗಿ ಒಂದು ಹಂತಕ್ಕೆ ನಿಂತಿದ್ದಾರೆ. ನಿಂತ ಮೇಲೂ ಸೆಟ್ಟಲ್ಲಿ ಸ್ಕ್ರಿಪ್ಟ್ ಹಿಡ್ಕೊಂಡ ತಕ್ಷಣ ಅವರೇ ಇಂಪ್ರೂವೈಸ್ ಮಾಡ್ತಾರೆ. ಕಲಾವಿದ್ರ ಜೊತೆಗೆ ಅಪ್ಪಿ ನಾನು ಹಿಂಗೆ ಬರ್ತೀನಿ, ನೀನು ಹಿಂಗೆ ಬಾ, ನೀನು ಈ ಡೈಲಾಗ್ ಹಿಂಗೆ ಎಲ್ಲರ ಜೊತೆಗೂ ಮಾನಿಟ್ರ್ ಮಾಡ್ಕೊಂಡು ಅವ್ರು ರಿಹರ್ಸಲ್ ಮಾಡ್ಕೊಂಡು ದೆನ್ ಅದಾದಮೇಲೆ ಟೇಕಿಗೆ ಹೋಗ್ತಾರೆ. ಆ ಒಂದು ಅಂದರೆ ಕಲಾವಿದರಿಗೆ ಫ್ರೀಡಮ್ ಮಾಡಿಕೊಡ್ತಾರೆ ಗೊತ್ತಾ. ಈಗ ನನ್ನ ಜೊತೆ ನೀನು ಆರಾಮಾಗಿ ಆ್ಯಕ್ಟ್ ಮಾಡುವಂಥ ಅದಕ್ಕೇನಂತಾರೆ ಸ್ಪೇಸ್ ಕೊಡ್ತಾರೆ. ಅದು ಬಹಳ ಖುಷಿ ಆಯಿತು. ಜೊತೆಗೆ ಆಮೇಲೆ ಅವರು ಆ್ಯಸ್ ಅ ಡೈರೆಕ್ಟ್ರಾಗಿ ಇವಾಗ ಟಾಪಲ್ಲಿ ನಿಂತಿದ್ದಾರೆ. ಅವರು ಒಂದಿಷ್ಟು ಹೊಸ ಪ್ರತಿಭೆಗಳಿಗೆ ಅವಕಾಶ ಕೊಡ್ತಾ ಇದ್ದಾರೆ. ಆ ಥರದ ವ್ಯಕ್ತಿ ಜೊತೆಗೆ ನಾವು ಕೆಲಸ ಮಾಡ್ತಿದ್ದೀವಿ ಅನ್ನೋಕ್ಕೆ ಒಂದು ಪ್ರೌಡ್ ಫೀಲ್ ಇರುತ್ತೆ. ಸೊ ವಿಜಯ್ ಸರ್ಗೆ ಎಲ್ಲದಕ್ಕೂ ಥ್ಯಾಂಕ್ಸ್ ಹೇಳಬೇಕು, ನಮಗೆ ಈ ಥರದೊಂದು ಆಪರ್ಚುನಿಟಿ ಸಿಕ್ಕಿದ್ದಕ್ಕೆ. ಜೊತೆಗೆ ಇನ್ನೊಂದು ಈ ಸಿನಿಮಾ ಬಗ್ಗೆ ವಿಜಯ್ ಸರ್ಗೆ ನಾನು ಹೇಳಬೇಕು ಅಂದರೆ, ಅವ್ರ ಕೆರಿಯರಲ್ಲಿ ಒನ್ ಆಫ್ ದಿ ಬೆಸ್ಟ್ ಸಿನಿಮಾ ಲ್ಯಾಂಡ್ ಲಾರ್ಡ್ ಆಗೋದ್ರಲ್ಲಿ ಯಾವುದೇ ಅನುಮಾನವೇ ಇಲ್ಲ. ಯಾಕಂದರೆ ಕಂಪ್ಲೀಟ್ ಸಿನಿಮಾ ಜರ್ನಿಲಿ ನಾನಿದ್ದೆ, ನಾನು ನೋಡಿದ್ದೀನಿ. ಅವ್ರ ಪಾತ್ರದ ಬಗ್ಗೆ ಆಗಲಿ, ಈ ಕತೆ ಬಗ್ಗೆ ಆಗಿರಲಿ, ಅದು ನನಗೆ ತುಂಬ ಅನ್ನಿಸ್ತಾ ಇದೆ ಈ ಸಿನಿಮಾ ದೊಡ್ಡ ಮಟ್ಟಕ್ಕೆ ನಿಂತ್ಕೊಳ್ಳುತ್ತೆ. ವಿಜಯ್ ಸರ್ ಇನ್ನೂ ಟಾಪ್ಗೆ ಹೋಗಲಿ ಅಂತ ನನ್ನ ಮನಸಾರೆ ಹಾರೈಸ್ತೀನಿ. ಸಾರಥಿ ರಿಲೀಸ್ ಆಗಿ 14 ವರ್ಷ ಆಗಿದೆ. ಸತ್ಯಪ್ರಕಾಶ್ ಅವ್ರಿಗೂ ಒಂದು ಡಿಸಿಷನ್ ಡೇ ಅಂತ ಹೇಳ್ಬೋದು 23ನೇ ತಾರೀಕು. ಅಂದರೆ ಅವ್ರಿಗೆ ಸುಮಾರು ಕತೆಗಳು ಬಂದರೂ ಕೂಡ ಅವರು ಒಪ್ಕೊಳ್ದಿರ, ಇಲ್ಲ ಮಾಡಿದ್ರೆ ಬೇರೆ ಥರ ಮಾಡೋಣ, ಇಲ್ಲಾಂದರೆ ಸಿನಿಮಾ ಮಾಡದೇ ಇದ್ರೂ ಪರವಾಗಿಲ್ಲ ಅನ್ನೋಂಥ ಒಂದು ಸಿನಿಮಾ ಧೋರಣೆ, ಸಿನಿಮಾ ಪ್ರೀತಿ ಇಟ್ಕೊಂಡೇ ಬರ್ತಾ ಇದ್ದಾರೆ. ಎರಡಕ್ಕೂ ಸಾಮ್ಯತೆಗಳಿದೆ. ಒಂದು ಕಡೆ ಸಾರಥಿ ಆದರೆ ಇನ್ನೊಂದು ಕಡೆ ಲ್ಯಾಂಡ್ ಮಾರ್ಕ್ ಅಂತ. ನೀವು ಕೂಡ ದರ್ಶನ್ ಅವರ ಬಳಿ ಕ್ಲೋಸ್ ಆಗಿದ್ದಂಥವ್ರು. ಇವತ್ತು ದರ್ಶನ್ ಅವರು ಇಲ್ಲ ರಿಲೀಸ್ ಟೈಮಲ್ಲಿ. ಅವರು ಕೂಡ ಸತ್ಯಪ್ರಕಾಶ್ ಸರ್ ಮಾತಾಡುವಾಗ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ರು. ಇದ್ದರೆ ನಮ್ಮ ಸಿನಿಮಾಗೆ ಒಂದು ಸಪೋರ್ಟಿವ್ ಹ್ಯಾಂಡ್ ಆಗಿ ಇರ್ತಾ ಇದ್ರಲ್ವಾ ಅಂತ, ಏನೋ ಟೀಸರು ಟ್ರೈಲರನ್ನು ಲಾಂಚ್ ಮಾಡಿಕೊಡ್ತಾಯಿದ್ರು ಅಂತ. ಅವರನ್ನು ಈ ಸಂದರ್ಭದಲ್ಲಿ ಅವರ ಚಿತ್ರಣ ಹೇಗೆ ಕಾಣಿಸುತ್ತೆ ನಿಮ್ಗೆ? ಇಲ್ಲ ಸರ್, ಈಗ ಒಂದು ಪಾರ್ಟಲ್ಲಿ ಹೇಳೋದಾದರೆ ಸಾರಥಿ ಪ್ರೊಡಕ್ಷನ್ ಹೌಸು ನಾನು ಕಂಡಂಗೆ ತುಂಬ ಬ್ಯೂಟಿಫುಲ್. ಯಾಕಂದರೆ 14 ವರ್ಷಗಳ ಮೇಲೆ ಒಂದು ಕತೆನ ಚೂಸ್ ಮಾಡ್ತಿದ್ದಾರೆ ಅಂದರೆ ಈ ಕತೆ ಮೇಲೆ ಎಷ್ಟು ನಂಬಿಕೆ ಇದೆ. ಸೊ ಒಂದು ಪಾರ್ಟ್. ಯಾಕಂದರೆ ಒಂದು ಸಿನಿಮಾ ಮಾಡಿ ಬ್ಲಾಕ್ ಬಸ್ಟರ್ ಹಿಟ್ ಕೊಟ್ಟು 14 ವರ್ಷ ಏನು ಕಾಯಬೇಕಾಯಿತು. ಅವರು ವನವಾಸ ಏನು ಮಾಡಿಲ್ಲ, ಬಟ್ಟು ಆಯ್ಕೆಯಲ್ಲಿದ್ದರು. ಅವ್ರಿಗೆ ತಕ್ಕಂಥ ಅವರು ಪ್ರೊಡಕ್ಷನ್ ಹೌಸ್ ವ್ಯಾಲ್ಯೂನ ಮೇಲ್ ಅಂದರೆ ಇನ್ನೂ ಎತ್ತೇಚ್ಕೊಳ್ಳೋಕ್ಕೆ ಕತೆಗಳು ಸಿಗಲಿಲ್ಲ. ಸೊ ಅದು 14 ವರ್ಷ ಆದಮೇಲೆ ವನವಾಸ ಪಟ್ಕೊಂಡು ಒಂದು ಒಳ್ಳೆ ಕತೆ ಜೊತೆಗೆ ಬರ್ತಾಯಿದ್ದಾರೆ. ಒಂದು ಪಾಯಿಂಟು. ಇನ್ನು ದರ್ಶನ್ ಸರ್ ಬಗ್ಗೆ ಮಾತಾಡೋದೇನಿಲ್ಲ, ಯಾಕೆಂದರೆ ಅದು ನಿಮಗೆ ಗೊತ್ತಿರೋ ವಿಷಯನೇ. ನಾವು ತುಂಬ ಮಿಸ್ ಮಾಡ್ಕೊಳ್ತಾಯಿದ್ದೀವಿ. ಯಾಕಂದರೆ ಒಬ್ಬ ದರ್ಶನ್ ಸರ್ ಇಂಡಸ್ಟ್ರಿಯಲ್ಲಿದ್ದರೆ ಸಾವಿರಾರು ಕುಟುಂಬಗಳು ಬದುಕುತ್ತೆ. ಸೊ ಯಾಕೆಂದರೆ ಅಷ್ಟು ಟೆಕ್ನಿಷಿಯನ್ಸ್ಗಳಿಗೆ, ಕಲಾವಿದರಿಗೆ, ಪ್ರತಿಯೊಬ್ಬರಿಗೂ ಸಪೋರ್ಟಿವ್ ಆಗಿ ಅವ್ರ ಕೆಲಸಗಳು ಸಿಗುತ್ತೆ, ಮನೆಗಳು ರನ್ ಆಗ್ತವೆ. ಸೊ ಅದು ಆ ಪಾಯಿಂಟ್ ಆಫ್ ವ್ಯೂಯಿಂದ, ಯಾಕಂದರೆ ಬದುಕಲ್ಲಿ ಯಾವತ್ತೂ ಯಾರಿಗೂ ಆಗಬಾರ್ದು. ಯಾಕಂದರೆ ನಾನೊಬ್ಬ ಡಿ ಬಾಸ್ ಅಭಿಮಾನಿಯಾಗಿ ನಾನು ಹೇಳ್ತಾ ಇದ್ದೀನಿ, ನನಗೆ ಅದೊಂದು ಎಲ್ಲೋ ಆಗೋಗಿದೆ. ಸೊ ಈ ಮೂಮೆಂಟಲ್ಲಿ ನಾನು ಹೇಳ್ತಿದ್ದೆ ದರ್ಶನ್ ಸರ್ಗೆ ಒಳ್ಳೆಯದಾಗಲಿ, ಅವರು ಆರೋಗ್ಯ ಚೆನ್ನಾಗಾಗಲಿ ಅನ್ನೋದೇ ಮನಸಾರ ಹಾರೈಸ್ತೀನಿ. ಆದಷ್ಟು ಬೇಗ ಸರ್ ಆಚೆ ಬರಬೇಕಂತ ಕಾಯ್ತಾ ಇದ್ದೀವಿ. ಸೊ ಕೊನೆಯದಾಗಿ, ಈ ಕೂದಲು ನಿಮಗೆ ಸುಮಾರು ಪಾತ್ರಗಳನ್ನು ಕಲ್ಪಿಸಿರ್ಬೋದು, ಅವಕಾಶಗಳ ಬಾಗಿಲನ್ನು ತೆರೆದಿರ್ಬೋದು. ಈ ಲ್ಯಾಂಡ್ ಲಾರ್ಡ್ ಸಿನಿಮಾದಲ್ಲಿ ಕೂದಲನ್ನ ಗಟ್ಟಿಯಾಗಿ ಕಟ್ಕೊಂಡಿದ್ದೀರಾ. ಸಿನಿಮಾದ ಗಟ್ಟಿತನ 23ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಕನ್ನಡ ಪ್ರೇಕ್ಷಕರಿಗೆ ನೀವು ಯಾವ ರೀತಿಯ ಆಹ್ವಾನ ಕೊಡ್ತೀರಿ? ಇಲ್ಲ, ಫಸ್ಟ್ ಟೈಮು ಒಂದು ಪಾತ್ರಕ್ಕೋಸ್ಕರ ನಾನು ಕಂಪ್ಲೀಟ್ ಹೇರ್ನ ಕೇಶರಾಶಿನ ಜಡೇಶ್ ಸರ್ ಕಟ್ಟಾಕ್ಬಿಟ್ಟಿದ್ದಾರೆ. ಸೊ ಹಿಂಗಾಗಿ ಆ ಪಾತ್ರಕ್ಕೋಸ್ಕರ ಅದು ಒಂದು. ಎರಡನೇದು, ನಾನು ನಮ್ಮ ನಿರ್ದೇಶಕರು ಜಡೇಶ್ ಸರ್ ಬಗ್ಗೆ ಹೇಳಬೇಕು. ಆ್ಯಕ್ಚುಲಿ ಅವರು ಉತ್ತರ ಕರ್ನಾಟಕ ಪ್ರತಿಭೆ, ಒಳ್ಳೆ ಬರಹಗಾರ, ಒಳ್ಳೆ ವ್ಯಕ್ತಿತ್ವವುಳ್ಳ ಕಥೆಗಾರ, ಆಮೇಲೆ ಮುಗ್ಧ ಜೀವಿ. ಎಲ್ಲದ್ರ ಜೊತೆಗೆ
ಅವ್ರು ಮಾಡ್ಕೊಂಡ್ಬಂದಿರೋ ಸಿನಿಮಾಗಳು ಎಲ್ಲ ಫ್ಯಾಮಿಲಿ ಸಿನಿಮಾಗಳು, ಒಂದು ಜೆಂಟ್ಲ್ಮ್ಯಾನ್ ಇರ್ಬೋದು, ಒಂದು ಗುರು ಶಿಷ್ಯರು ಇರ್ಬೋದು. ಅದ್ರ ಜೊತೆಗೆ ನೀವು ಗುರು ಶಿಷ್ಯರು ಎಲ್ಲರೂ ಇಷ್ಟಪಟ್ಟಿದ್ರು, ಸಖತ್ ಅಪ್ರಿಷಿಯೇಟ್ ಮಾಡಿದರು. ಅದಾದಮೇಲೆ ದರ್ಶನ್ ಸರ್ಗೆ ಒಂದು ಕತೆ ಬರೀತಾರೆ, ಅದೇ ಕಾಟೇರ ಕತೆ ಬರೆದು ಸ್ಕ್ರೀನ್ ಪ್ಲೇ ಬರೀತಾರೆ. ಅಂಥ ದೊಡ್ಡ ಬರಹಗಾರ ಮಾಡಿರೋ ಸಿನಿಮಾನೇ ಲ್ಯಾಂಡ್ ಲಾರ್ಡು. ಈ ಒಂದು ಪ್ರತಿಭೆಗೆ ಕನ್ನಡ ಜನತೆ ಆಶೀರ್ವಾದ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಈ ಕತೆ ನಿಮ್ಮೆಲ್ಲರ ಮಧ್ಯೆ ನಡೆದಿರೋ ಕತೆ, ನಿಮ್ಮ ಅಕ್ಕಪಕ್ಕ ನಡೆದಿರೋ ಕತೆ, ನಿಮಗೆ ಕನೆಕ್ಟ್ ಆಗುವಂಥ ಕತೆ. ಜೊತೆಗೆ ಇಡೀ ಸಿನಿಮಾದಲ್ಲಿ ರಾಜ್ ಬಿ ಶೆಟ್ಟಿ ಸರ್ ಆಗಿರ್ಬೋದು, ವಿಜಯ್ ಸರ್ ಇರ್ಬೋದು, ರಚಿತಾ ರಾಮ್ ಆಗಿರ್ಬೋದು, ಎಲ್ಲರೂ ಕೂಡ ದಿ ಬೆಸ್ಟ್ ಪರ್ಫಾಮೆನ್ಸ್ ನೀವು ನೋಡ್ತೀರಾ. ಈ ಕಥೆಯ ಜೊತೆಗೆ ನೀವು ಟ್ರಾವೆಲ್ ಮಾಡ್ತೀರಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ವಿಜಯ್ ಸರ್ ಫ್ಯಾನ್ಸಿಗಂತೂ ನಾವು ಒಂದೇ ಹೇಳೋದು, ಮಾರಿ ಹಬ್ಬ 23 ಜನವರಿಗೆ ಇದ್ದೇ ಇದೆ ಥಿಯೇಟ್ರಲ್ಲಿ. ಮಿಸ್ ಮಾಡ್ಕೊಂಡು ಥಿಯೇಟ್ರ್ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ನಮ್ಮ ನಿರ್ದೇಶಕರು ಜಡೇಶ್ವರ್ಗೂ ಒಳ್ಳೆಯದಾಗಲಿ. ಹಾಗೆ ಸಾರಥಿ ಫಿಲಿಮ್ಸ್ ಕೂಡ ನೀವು ಸಪೋರ್ಟ್ ಮಾಡಬೇಕು. ಯಾಕಂದರೆ ಈ ಥರದ ಸಿನಿಮಾಗೆ ನೀವು ಸಪೋರ್ಟ್ ಮಾಡಿದಾಗ ಅವರು ಈ ಯಥೇಚ್ಛ ನಮ್ಮ ಮಣ್ಣಿನ ಕಥೆಗಳನ್ನಾಗಿರ್ಬೋದು, ಹೊಸ ಟ್ಯಾಲೆಂಟ್ಸ್ಗಾಗಲಿ ಅವಕಾಶ ಕೊಡ್ತಾರೆ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇದು ಆದಮೇಲೆ ಇನ್ನು ಏನೇ ಇದ್ದರೂ 23ಕ್ಕೆ ಥಿಯೇಟ್ರಲ್ಲಿ ನೀವೇ ನೋಡಿ ಹೇಳ್ತೀರಾ ಲ್ಯಾಂಡ್ ಲಾರ್ಡ್ ಯಾವ ರೇಂಜಲ್ಲಿ ಇದೆ, ಯಾವ ಮಟ್ಟಕ್ಕಿದೆ. ನೋಡಿದ್ಮೇಲೆ ಇನ್ನೂ ನೀವು 40 ಜನ ಕೇಳಿ ಥಿಯೇಟ್ರ್ ಕಳಿಸ್ತೀರ ಅಂತ ನಂಬಿಕೆನೂ ನನಗಿದೆ. ಅಂಥ ಒಂದು ಒಳ್ಳೆಯ ಸಿನಿಮಾ ಲ್ಯಾಂಡ್ ಲಾರ್ಡ್. ಓಕೆ, ಐ ವಿಶ್ ಯು ಆಲ್ ದ ವೆರಿ ಬೆಸ್ಟ್. 23ಕ್ಕೆ ಸಿಗೋಣ. ಥ್ಯಾಂಕ್ ಯು. ಥ್ಯಾಂಕ್ ಯು. ಇವಿಷ್ಟು ಮಹಂತೇಶ್ ಹಿರೇಮಠ್ ಅವರ ಮಾತುಗಳು. ಕೂದಲು, ಸಿನಿಮಾ ಪ್ರೀತಿ, ಮಾರಿ ಹಬ್ಬ ಗಟ್ಟಿಯಾಗಿರುತ್ತೆ ಅನ್ನುವಂಥ ಒಂದು ವಿಶ್ವಾಸದ ಮಾತುಗಳನ್ನು ನಮ್ಮ ಜೊತೆ ಹಂಚಿಕೊಂಡ್ರು. ಕ್ಯಾಮ್ರಾ ಪರ್ಸನ್ ಪವನ್ ಜೊತೆ ಮಾವಳಿ ಕಾರ್ತಿಕ್, ಕರ್ನಾಟಕ ನ್ಯೂಸ್ 8.